ಇವಾಗವರೆಗೂ ನಮ್ಗೆ ಆಚೆ ಕಡೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ 7 ಕಡೆ ದಂತ ಒಳಗಡೆ ಹೋಗಿರುವಂಥ ಪಿಯರ್ಸಿಂಗ್ ವುಂಡ್ಸ್ ಇದೆ. ಯಾವುದೋ 1-2-3 ಕಡೆ ಐ ಥಿಂಕ್ ಒಳಗಡೆ ಹೋಗಿ ವೈಟಲ್ ಆರ್ಗನ್ಸ್ ಕಿಡ್ನಿ ಲಿವರ್ ಹತ್ರ ಏನಕ್ಕಾದ್ರೂ ಒಂದಕ್ಕೆ ಹರ್ಟ್ ಆಗಿರೋ ಚಾನ್ಸ್ ಇದೆ. ಅದು ಪೋಸ್ಟ್ ಮಾರ್ಟಮ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ನಿಂತೇ ಇತ್ತು, ನಾವು 11 ಗಂಟೆವರೆಗೂ ನಿಮ್ಮ ಮುಂದೆ ಇಲ್ಲಿ ಮಾತಾಡಿ ಹೋಗೋವರೆಗೂ ಇಟ್ ವಾಸ್ ದೇರ್. ಅಲ್ಲಿ ಹೋಗಿದ ತಕ್ಷಣ ಇಟ್ ಕೊಲ್ಯಾಪ್ಸ್ಡ್. ನಮ್ಮ ಡಾಕ್ಟರ್ಸ್ ಅಲ್ಲೇ ಇದ್ರು, ಅದನ್ನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ರು. ಒಂದೇ ಸಲ ಆನೆ ಹೆಂಗೆ ಅಂತ ಹೇಳಿದ್ರೆ ಇರೋ ಕಡೆಯಿಂದ ಸಡನ್ ಆಗಿ ಬೀಳುತ್ತೆ, ಬಿದ್ದಾಗಿದ ತಕ್ಷಣ ಇಟ್ಸ್ ಆಲ್ಮೋಸ್ಟ್ ಲೈಕ್ ಡೆತ್ ಅಂತಾನೆ ಮೋಸ್ಟ್ ಆಫ್ ದಿ ಕೇಸಸ್. ಅಂದರೆ ಮೋಸ್ಟ್ ಆಫ್ ಇಟ್ ಹಿಂದೆ ಭಾಗ, ಅಂದರೆ ಕಾಲಿನ ಪಕ್ಕ ಮತ್ತು ಕೆಳ ಹೊಟ್ಟೆ, ಸೊ ಇಂಥ ಜಾಗಗಳಲ್ಲೇ ತುಂಬ ಪ್ರಾಬ್ಲಮ್ ಆಗಿದೆ ಹಿಂದಿನ ಭಾಗದಲ್ಲಿ. ಅದು ಪೋಸ್ಟ್ ಮಾರ್ಟಮ್ ಆದಮೇಲೆ, ಇವಾಗ ಪೋಸ್ಟ್ ಮಾರ್ಟಮ್ ಜಾರಿಲಿದೆ. ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಅಂಗ ಫೇಲ್ಯೂರ್ ಆಗಿರೋದ್ರಿಂದ ಅದಾಗಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ. 3 ಪಶುವೈದ್ಯಾಧಿಕಾರಿಗಳಿದ್ದಾರೆ, ಲೋಕಲ್ ವೆಟರಿನರಿಯನ್ ಇದ್ದಾರೆ, ಮತ್ತು ಕ್ಯಾಂಪ್ ವೆಟರಿನರಿಯನ್ ಮುಜೀಬ್ ಅವರಿದ್ದಾರೆ, ಸೀನಿಯರ್ ಡಾಕ್ಟರ್ ಚಿಟ್ಟಿಯಪ್ಪ ಅವರಿದ್ದಾರೆ. 3 ಜನ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ನಮಗೆ PM ಆದಮೇಲೆ ಗೊತ್ತಾಗುತ್ತೆ. ಮಾರ್ತಾಂಡಾನೆ 2023ರಲ್ಲಿ ಹಾಸನದ ಆಲೂರಲ್ಲಿ ಹಿಡ್ತಿರುವಂಥ 53 ವರ್ಷದ ಆನೆ. ಮಾರ್ತಾಂಡಾನೆ ಮೃದು ಸ್ವಭಾವದ್ದೇ ಆಗಿದೆ, ಅದೇನು ಅಷ್ಟು ರಫ್ ಆಗಿರುವಂಥ ಆನೆ ಏನಿಲ್ಲ. ಆಲ್ಮೋಸ್ಟ್ ಹಿಡಿದಿರೋದು 2023ರಲ್ಲಿ, ಇವಾಗ 26 ಆಗಿದೆ. ಇವಾಗವರೆಗೂ ಅದರಿಂದ ಯಾವುದೇ ಏನು ಪ್ರಾಬ್ಲಮ್ಸ್ ಏನು ಬಂದಿಲ್ಲ. ಅದ್ರ ಜೊತೆಗೆ ಅದು 53 ವರ್ಷದ ಆನೆ ಆಗಿದೆ, ಸ್ವಲ್ಪ ವಯಸ್ಸಾಗಿರುವಂಥ ಆನೆನೇ ಆಗಿದೆ. ಎಲ್ಲ ಅಂತ್ಯ ಸಂಸ್ಕಾರ PM ಆದ್ಮೇಲೆ ಇಲ್ಲೇ ನಡೆಯುತ್ತೆ, ದುಬಾರಿಯಲ್ಲಿ ಇವತ್ತೇ ಕಂಜನಾನೆ ಇವಾಗ ಸ್ವಲ್ಪ ಸಪರೇಟ್ ಮಾಡಿದೀವಿ, ಬಟ್ ಇವಾಗ ನಾರ್ಮಲ್ ಆಗಿದೆ, ಅದೇನು ಬೇರೆ ಏನು ಬಿಹೇವಿಯರ್ ಕಾಣಿಸ್ತಿಲ್ಲ. ಬಟ್ ನಾನು ಹೇಳ್ದಂಗೆ ಸಡನ್ ಆಗಿ ಆ ಥರ ಆಗಿದೆ. ಬಟ್ ಇದು ಯಾಕೆ ಆಯಿತು ಅಂತಾರೆ, ನಾವು ಇಷ್ಟವರೆಗೂ ಮಾವತ್ರ ಹತ್ರ ನಾವು ಒಂದು ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಅದನ್ನೆಲ್ಲ ಮಾಡಿ ಇವತ್ತು ಹಿರಿಯ ಅಧಿಕಾರಿಗಳೊಂದನ್ನು ನಾವು ಚರ್ಚೆ ಮಾಡಿ ಮುಂದೆ ಇಂಥವೆಲ್ಲ ಏನು ಆಗದಿರ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಕ್ರಮ ಕೈಗೊಳ್ಳಿ. ಮಾವತರು ಕಾವಡಿಗರು ಅಲ್ಲಿ ಆಗಿರೋದನ್ನ ಅವರು ವಿವರಿಸಿದ್ರು ಅಷ್ಟೇ. ಅವ್ರು ಹೇಳಿದೇನು ಅಂತ ಹೇಳಿದ್ರೆ, ಸರ್ ಈ ಥರ ಆದಾಗ ಫಸ್ಟ್ ನಮ್ಮ ಜವಾಬ್ದಾರಿ ಇರ್ತದೆ ಆನೆಗಳನ್ನ ತಡೆಯುವಂಥದ್ದು. 2 ಆನೆಗಳ ಮಧ್ಯೆ ಜಗಳ ಆಡ್ತಿದೆ ಅಂತ ಹೇಳಿದ್ರೆ ಬೇರೆ ಆನೆಗಳು ಅದರಿಂದ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಥರ ಆಗದಿರ ನಮ್ಮ ಆನೆಗಳನ್ನ ನಾವು ತಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಾವು ಆನೆಗಳನ್ನ ಹಿಡಿದಿದ್ದೀವಿ. ನೀವು ಆ ವಿಡಿಯೋಲ್ಲಿ ನೋಡಿದಾಗೆ ಸಹ ಮೋಸ್ಟ್ ಆಫ್ ದಮ್ ಎಲ್ಲರೂ ಅವರವ್ರ ಕೆಲಸ ಮಾಡಿದ್ದಾರೆ. ಅದನ್ನೇ ಅವರು ಹೇಳ್ತಿದ್ರು, ಸರ್ ನಮ್ಮ ಕೆಲಸ ನಾವು ಅದನ್ನು ಮಾಡ್ತಾ ಇದ್ವಿ, ನಾವು ಯಾವುದೋ ಆನೆಯಿಂದ ಜನರಿಗೆ ಮತ್ತೆ ಯಾವುದೂ ತೊಂದರೆ ಆಗಿಲ್ಲ. ಅದೊಂದು ಆಕ್ಸಿಡೆಂಟು, ಯಾಕಂದ್ರೆ ಅದರಲ್ಲೂ ಆ ಹುಡುಗಿ ಸ್ಕಿಡ್ ಆಗಿದ್ರೆ ಕೆಳಗಡೆ ಬಿದ್ದಿರೋ ಕಾರಣದಿಂದ ಆಗಿರುವಂಥದ್ದು. ಆನೆ ಅವ್ರ ಮೇಲೆ ಅಟ್ಯಾಕ್ ಮಾಡಿರುವಂಥ ಯಾವುದೇ ಒಂದು ಕುರುಹು ಆ ವಿಡಿಯೋಲಿ ಎಲ್ಲೂ ಒಂದು ಕಡೆನೂ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.